ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಈ ಹೋಟೆಲಿಗೆ ಬಂದಿದ್ದೀನಿ. ಇವತ್ತು ಬಂದಿಲ್ಲ, 3 to 4 ಟೈಮ್ಸ್ ಬಂದಿದ್ದೀನಿ. ಆದರೆ ನನಗೆ ಯಾವಾಗಲೂ ಬಂದಾಗೆಲ್ಲ ಈ ವಿಡಿಯೋ ಮಾಡಬೇಕು ಅಂತ ಇದ್ದೆ. ಬಟ್ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಈ ಸರಿ ವಿಡಿಯೋ ಮಾಡಲೇಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಊಟ ಮಾಡಬೇಕಾದ್ರೆ ಫಸ್ಟು ಎಂಟ್ರಿ ಆಗೋಣ ಅಂತ ಒಳಗಡೆ ಹೋದ್ವಿ. ಆ ಎಂಟ್ರಿ ಆಗಿ ಒಳಗಡೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗು ವಿಡಿಯೋ ಮಾಡೋದು ಎಡ್ವರ್ಟ್ ಮಾಡ್ಕೊಬಿಟ್ಟೆ. ಆಮೇಲೆ ಮತ್ತೆ ಆಚೆ ಬಂದು ಮತ್ತೆ ಇನ್ನೊಂದು ಸತಿ ಒಳಗಡೆ ಹೋಗಿ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಾಯಿತು ಅಂತ ಅಂದರೆ, ಇಲ್ಲಿ ಹಿತ್ತಾಳೆ ಐಟಮ್ಗಳು ಜೋಡಿಸಿದ್ದಾರೆ ನೋಡಿ. ಹಾಗೆ ಲೈಟಾಗಿ ಕ್ಯಾಪ್ಚರ್ ಮಾಡಿದೆ. ನನಗೆ ವಿಡಿಯೋ ಮಾಡೋಕ್ಕೊಂಥರ ಆಯಿತು ಅಂತ. ಹಾಗೆ ವಿಡಿಯೋ ಮಾಡ್ತಾ ಮಾಡ್ತಾ ಒಳಗಡೆ ಬಂದ್ವಿ. ಒಳಗಡೆ ಬಂದಾಗ ಇಲ್ಲಿ ಬಾಳೆ ಎಲೆ ಊಟ ಅಂತ ಗೊತ್ತಾಯಿತು. ಸೊ ಬಾಳೆ ಎಲೆ ಊಟ ಅಂದರೆ ತುಂಬ ಖುಷಿ ಆಗೋಕ್ಕಿಂತ ಮುಂಚೆ ಫಸ್ಟು ಬ್ಯಾಗ್ ಇಟ್ಬಿಟ್ಟು ಹ್ಯಾಂಡ್ ವಾಶ್ ಮಾಡೋಣ ಅಂತ ಒಳಗಡೆ ಬಂದೆ. ಹ್ಯಾಂಡ್ ವಾಶ್ ಮಾಡಿ ಒಳಗಡೆ ಹೋಗಿ ಕೂತ್ಕೊಂಡೆ ರೀ. ಒಳಗಡೆ ಹೋಗಿ ಕೂತಿದ ತಕ್ಷಣವೇ ಬಾಳೆ ಎಲೆ ಕೊಟ್ಟೇ ಬಿಟ್ರು. ಕೊಡ್ತಿದ್ದಾಗೇನೆ ಸ್ಟಾರ್ಟಿಂಗು ಬಾಳೆ ಎಲೆ ಕೊಡ್ತಿದ್ದಾಗ ನಮ್ಗೊಂತ ಇದು ಫಸ್ಟ್ ಫೀಲ್ ಆಗಿದ್ದೇನು ಅಂತಂದ್ರೆ ಅಂತ ಗಾಡ್ ಗಿಫ್ಟ್ ಅನಿಸ್ಬಿಡ್ತು. ಈ ಬಾಳೆ ಎಲೆ ಊಟ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಊಟ ಮಾಡೋಕ್ಕೂ ಮುಂಚೆ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಊಟ ಸವಿಯುವ ಮುನ್ನ ಒಳ್ಳೆಯ ಊಟ ಮಾಡಿ ಅಥವಾ ನಿಮ್ಮ ಊಟ ಸುವಾಸನೆಯಿಂದ ಕೂಡಿರಲಿ ಎಂದು ಹಾರೈಸ್ತಾರೆ. ಹಾಗೆ ಊಟ ಬಡ್ಸಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ಫಸ್ಟು ಉಪ್ಪಿನಕಾಯಿ, ಹೆಸರುಬೇಳೆ ಪಾಯಸ ನೋಡಿ. ನನ್ನ ತಂಗಿ ನೋಡಿ ಏನು ಚೆನ್ನಾಗಿ ಊಟ ಮಾಡ್ದಲ್ಲ, ಹಂಗೆ 2 ಸ್ಲೀವ್ನು ಹಿಂದೆ ಎಳ್ಕೊಂಡು ಕುತ್ಕೊಂಡೇ ಬಿಟ್ಲು. ಹೆಸರುಬೇಳೆ ಪಾಯಸ ಕೊಟ್ರು. ಹೆಸರುಬೇಳೆ ಪಾಯಸ ಒಂದು ಸಿಪ್ ಕುಡಿದ್ವಿ. ಸ್ವರ್ಗ ಅಂತೂ ನಿಜವಾಗ್ಲೂ ರಪ್ ಅಂತ ಪಾಸ್ ಆಯ್ತು, ಅಷ್ಟು ಅದ್ಭುತವಾಗಿತ್ತು. ಹಾಗೆ ಬೀಟ್ರೋಟ್ ಪಲ್ಯ, ಈ ಡ್ರೈ ಬೀನ್ಸ್ ಪಲ್ಯ, ಕಾರ್ನ್ದು ಕೋಸಂಬರಿ ಎಲ್ಲ ತುಂಬಾನೇ ಅದ್ಭುತವಾಗಿತ್ತು. ಈ ಬಾಳೆ ಎಲೆ ಊಟ ಮಾಡ್ತಾ ಜೊತೆಗೆ ನಮ್ಮ ಫ್ಯಾಮಿಲಿ ಇದ್ರಂತೂ ಇನ್ನೂ ತುಂಬಾನೇ ಚೆನ್ನಾಗಿರುತ್ತೆ. ಖುಷಿಯಾಗಿ ಮಾತಾಡ್ಕೊಂಡು ಊಟ ಮಾಡಿದ್ವಿ. ಆಕ್ಚುಲಿ ಹೇಳ್ತಾರೆ ಊಟ ಮಾಡಬೇಕಾದ್ರೆ ಮಾತಾಡಬಾರ್ದು ಅಂತ, ಆದರೂ ಸ್ವಲ್ಪ ಮಾತುಗಳನ್ನ ಆಡ್ತಾ ಊಟ ಜಾಸ್ತಿ ಸೇರುತ್ತೆ ಅಂತ ಊಟ ಮಾತಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಊಟನ ಎಂಜಾಯ್ ಮಾಡ್ತಾ ಕೊನೆ ಸರಿ ಮೊಸರನ್ನ ಕೊಟ್ರು. ಅದಂತೂ ತುಂಬಾ ಚೆನ್ನಾಗಿತ್ತು. ಕೊನೆ ಸರಿ ನಿಮಗೆ ಸೋಡಾ ತಗೋತಿರೋ ನೋಡಿ, ಇವಳು ವಾಟರ್ ಬಾಟ್ಲು ತೆಗಿಯಕ್ಕೆ ಕಾಲಲ್ಲಿ ಹಿಡ್ಕೊಂಡು ಸರ್ಕಸ್ ಮಾಡ್ಕೊಂಡು ವಾಟರ್ ಬಾಟ್ಲು ತೆಗೆದ್ಲು. ಕೊನೆಗೂ ಮಾವಿನಕಾಯಿ ಚಿತ್ರಾನ್ನ ಕೊಟ್ಟಿದ್ರು, ಅದೊಂದು ತುಂಬಾನೇ ಚೆನ್ನಾಗಿತ್ತು. ಕೊನೆ ಸರಿ ನಿಮಗೆ ಸೋಡಾ ಬೇಕಾ, ಮ್ಯಾಂಗೋ ಜ್ಯೂಸ್ ಬೇಕಾ ಅಂತ ಕೇಳಿದ್ರು. ಇಲ್ಲ, ನಂಗೆ ಮ್ಯಾಂಗೋ ಲಸ್ಸಿನೇ ಬೇಕು ಅಂತ ಹೇಳಿ ಮ್ಯಾಂಗೋ ಲಸ್ಸಿ ತರಿಸ್ಕೊಂಡೆ. ಮ್ಯಾಂಗೋ ಲಸ್ಸಿನೂ ಕೂಡ ತುಂಬಾ ಚೆನ್ನಾಗಿತ್ತು. ಮ್ಯಾಂಗೋ ಸೀಸನ್ ಅಲ್ಲಿ ಮ್ಯಾಂಗೋ ಲಸ್ಸಿ ಕುಡಿಯೋದಂದ್ರೆ ಏನೋ ಒಂಥರ ಅದ್ಭುತ, ಒಂಥರ ಉಲ್ಲಾಸ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ನನ್ನ ತಂಗಿ ರೇಗಿಸ್ತಾ ಇದ್ಲು. ಹಾಗೆ ಲಸ್ಸಿ ಕುಡಿತಾ ಕಾಮಿಡಿ ಮಾಡ್ಕೊಂಡು ಊಟದ್ದು ಮುಗಿದೇ ಬಿಡ್ತು. ಹಾಗೆ ಆಚೆ ಬಂದು ನೋಡ್ತೀವಿ, ಬಿಲ್ ನೋಡು ಶಾಕ್ ಆಯ್ತು. ಏನ್ ಶಾಕ್ ಆಗೋದು, ಊಟನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಎಲ್ಲಡ್ಕೆ ಹಾಕೊಳ್ಳೋಣ ಅನ್ಕೊಂಡ್ವಿ. ಎಲ್ಲಡ್ಕೆ ಹಾಕೊಂಡ್ರೆ ಮತ್ತೆ ನೈಟ್ ಊಟದ ಟೇಸ್ಟ್ ಗೊತ್ತಾಗಲ್ಲ ಅಂತ ಆಚೆ ಬಂದ್ವಿ. ಈ ಫೋಟೋ ನೋಡಿ ತುಂಬಾನೇ ಖುಷಿ ಆಯ್ತು ನನಗೆ. ಹಾಗೆ ಆಚೆ ಕೆಳಗಡೆ ಬಂದ್ರೆ ಈ ಗ್ರೀನ್ ಸೀನರಿ ನೋಡ್ಕೊಂಡು ಕೆಳಗಡೆ ಇಳಿದೇ ಬಿಟ್ವಿ. ಕೆಳಗಡೆ ಇಳಿದ್ರೆ ಇಲ್ಲಿ ಜ್ಯೂಸ್ ಸೆಂಟರ್ ಬೇರೆ ಇತ್ತು. ಜ್ಯೂಸ್ ಸೆಂಟರ್ ಬೇರೆ ಇತ್ತು. ಈಗಷ್ಟೇ ಲಸ್ಸಿ ಕುಡಿದಿದ್ದೀನಿ, ಬೇಡ ಅನ್ಕೊಂಡು ಬಂದ್ವಿ. ಈಗ ಊಟ ಮಾಡಾದ್ಮೇಲೆ ಇದ್ರದ್ದು ಅಡ್ರೆಸ್ನ ಕ್ಯಾಪ್ಚರಲ್ಲಿ ಹಾಕಿರ್ತೀವಿ, ನೀವು DM ಮಾಡಿ.